ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಸುದೇವಸುತಂದೇವಂ ಕಂಸಚಾಣೂರಮರ್ದನನ್ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಇತ್ತ ನಂದಗೋಕುಲದಲ್ಲಿ ಯಶೋಧ ರಾಣಿ ಪ್ರಸವ ವೇದನೆಯಿಂದ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಮಗು ಜನಿಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಯಶೋಧ ರಾಣಿಯ ಬದುಕುವ ಯಾವ ಲಕ್ಷಣಗಳು ಕಾಣ್ತಾನೇ ಇಲ್ಲ ಅಂತ ಅಲ್ಲಿ ಮಾತಾಡ್ತಾ ಇದ್ದಾರೆ. ಒಂದೇ ಸಮನೆ ಯಶೋಧ ಕಿರುತ್ತಿದ್ದಾಳೆ. ಇದನ್ನು ಕೇಳಿದಂತಹ ನಂದಗೋಪನ ಹೊರಗಡೆ ನಿಂತು ಆತಂಕದಿಂದ ಆ ಕಡೆನೇ ನೋಡುತ್ತಾ ಚಡಪಡಿಸ್ತಿದ್ದಾನೆ. ಮತ್ತೆ ಯಶೋಧ ಗಟ್ಟಿಯಾಗಿ ಕಿರುಚಿಕೊಂಡಿದ್ದನ್ನು ಕೇಳಿಸಿಕೊಂಡ ನಂದಗೋಪ. ಆಗ ಒಳಗಡೆಯಿಂದ ಗಾಬರಿಯಿಂದ ಓಡಿ ಬಂದಳು ರೋಹಿಣಿ. ಮತ್ತೆ ಹೇಳ್ತಾಳೆ, ಅಣ್ಣ, ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ, ಮಗು ಜನಿಸುವ ಯಾವಲ್ಲೂ ಸೂಚನೆಯೇ ಕಾಣುತ್ತಿಲ್ಲ ಅಂತ ಹೇಳಿದ್ಲು. ಆಗ ನಂದಗೋಪ ಹೇಳಿದ ದುಃಖದಿಂದ, ನೀವು ಹೋಗಿ ಅವಳಿಗೆ ಧೈರ್ಯ ಹೇಳಿ, ಅವಳ ಜೊತೆಯಲ್ಲೇ ಇರಿ, ನಾನು ನಾರಾಯಣ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸಿ ಬರುತ್ತೇನೆ ಅಂತ ಹೇಳಿ ಲಘು ಬಗೆಯಿಂದ ನಾರಾಯಣನ ಮಂದಿರಕ್ಕೆ ಓಡಿದ. ನಾರಾಯಣನ ಮಂದಿರಕ್ಕೆ ಹೋಗಿ ಭಕ್ತಿಯಿಂದ ಕೈ ಮುಗಿದು, ನಾರಾಯಣ, ಯಶೋಧ ಮತ್ತು ನನ್ನ ಮಗುವನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸಿದ. ಯಶೋಧ, ನೋಡು ನೋಡು, ಕಣ್ಮುಚ್ಚಿಬಿಡ, ಧೈರ್ಯ ತನ್ಕೋ, ಸಮಾಧಾನ ಅಂತ ರೋಹಿಣಿ ಯಶೋಧಳಿಗೆ ಧೈರ್ಯ ತುಂಬುತ್ತಿದ್ದಾಳೆ. ಒಮ್ಮೆಲೆ ಯಶೋಧ ಗಟ್ಟಿಯಾಗಿ ಕಿರುಚಿಕೊಂಡಳು. ತುಂಬ ಸಮಯದವರೆಗೆ ನೋವನ್ನು ಅನುಭವಿಸಿ ಯಶೋಧ ರಾಣಿ ಒಂದು ಮಗುವಿಗೆ ಜನ್ಮ ಕೊಟ್ಟಳು. ಆ ಮಗುವು ಜನಿಸುತ್ತಾ ಇದ್ದಂತೆ ಪಾಪ ಯಶೋಧೆಗೆ ಜ್ಞಾನವೇ ತಪ್ಪೋಯಿತು. ಯಾಕೆ ಹೇಳಿ, ತುಂಬ ನೋವನ್ನು ತಿಂದು 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 ಜ್ಞಾನ ತಪ್ಪಿದ್ಲು. ಆ ಜನಿಸಿದ್ಯಾರು? ಯೋಗಮಾಯೆ. ಆ ಯೋಗಮಾಯೆಯ ಪ್ರಭಾವದಿಂದ ಇಡೀ ನಂದಗೋಕುಲದವರೇ ನಿದ್ದೆಗೆ ಶರಣಾದರು. ಯಶೋಧೆಯ ಸಮೀಪದಲ್ಲಿ ಕುಳಿತಿದ್ದವರು ಸಹ ನಿದ್ದೆಗೆ ಶರಣಾದರು. ಯಾರೊಬ್ಬರಿಗೂ ಎಚ್ಚರವಿಲ್ಲ, ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಯಾಕಂದರೆ ಯೋಗಮಾಯೆಯ ಪ್ರಭಾವ. ಮುಂದಿನ ಘಟನೆಗಳಿಗೆ ವೇದಿಕೆ ಸಜ್ಜಾಗಬೇಕಿತ್ತು. ಹಾಗಾಗಿ ಈ ರೀತಿ ಮಾಡಿದಳು ಯೋಗಮಾಯೆ. ಅಮ್ಮ, ಪಿತಾಜಿ, ಸ್ವಯಂಭೂ ಮನ್ವಂತರದಲ್ಲಿ ಪ್ರಶ್ನಿ ಮತ್ತು ಸುತಪ ಎಂಬ ಹೆಸರಿನ ದಂಪತಿಗಳಾಗಿದ್ದೀರಿ.
ನಿಮ್ಮಿಬ್ಬರ ಹೃದಯಗಳು ಶುದ್ಧವಾಗಿದ್ದವು. ಬ್ರಹ್ಮದೇವರು ಸಂತಾನವನ್ನು ಪಡೆದುಕೊಳ್ಳಿ ಎಂದು ಆಜ್ಞೆಯನ್ನು ಕೊಟ್ಟಾಗ ನೀವಿಬ್ಬರೂ ಮಳೆ ಗಾಳಿ ಯಾವುದನ್ನೂ ಲೆಕ್ಕಿಸದೆ ಅನ್ನ ನೀರುಗಳಿಲ್ಲದೆ ಒಮ್ಮೊಮ್ಮೆ ಒಣಗಿದ ಎಲೆಗಳನ್ನು ತಿನ್ನುತ್ತಾ ಕೆಲವೊಮ್ಮೆ ಗಾಳಿಯನ್ನು ಮಾತ್ರ ಸೇವಿಸುತ್ತಾ ಘೋರವಾದ ತಪಸ್ಸನ್ನು ಮಾಡಿದ್ದೀರಿ. 1-2 ವರ್ಷವಲ್ಲ, 12 ವರ್ಷಗಳ ಪರ್ಯಂತ. ನಿಮ್ಮ ತಪಸ್ಸಿಗೆ ಮೆಚ್ಚಿ ಬೇಕಾದ ವರ ಕೇಳಿರಿ ಎಂದಾಗ ನಿಮ್ಮಂತಹ ಪುತ್ರನ ನಮಗೆ ದಯಪಾಲಿಸಿ ಎಂದು ಕೇಳಿದಿರಿ. ಆಗ ನಾನು ಇಷ್ಟೊಂದು ಘೋರವಾದ ತಪಸ್ಸನ್ನು ಮಾಡಿ ಕೇವಲ ನನ್ನಂತಹ ಮಗು ಏಕೆ ಬೇಕು ನಿಮಗೆ? ನಾನೇ ನಿಮ್ಮ ಮಗನಾಗಿ 3 ಜನ್ಮದಲ್ಲಿ ಜನಿಸುತ್ತೇನೆ ಎಂದಿದ್ದೆ. ಅದರಂತೆ ಮೊದಲನೆಯ ಜನ್ಮ ಪ್ರಶ್ನಿ ಮತ್ತು ಸುತಪ, ಆಗ ನಿಮ್ಮ ಮಗನಾಗಿ ಜನಿಸಿದ್ದೆ. 2ನೇಯದು ಕಶ್ಯಪ ಮತ್ತು ಅದಿತಿಯ ಜನ್ಮ, ಆಗಲೂ ನಿಮ್ಮ ಮಗನಾಗಿ ಜನಿಸಿದ್ದೆ. ಈಗ 3ನೆಯ ಸಲ ವಸುದೇವ ದೇವಕಿಯರಾಗಿದ್ದೀರಿ ನೀವು. ಈಗ ನಿಮ್ಮ ಮಗನಾಗಿ ಅವತಾರ ಮಾಡಿದ್ದೇನೆ. ಆಗ ವರ ಕೊಡಲಿಕ್ಕೆ ಯಾವ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದೆನೋ ನಿಮಗೆ ಆ ಗುರ್ತು ಸಿಗಲಿ ಅಂತ ಈಗಲೂ ಅದೇ ರೂಪದಲ್ಲಿ ಬಂದಿದ್ದೇನೆ. ಆದರೆ ನಿಮಗೆ ಗುರ್ತು ಸಿಗಲೇ ಇಲ್ಲ. ನೀವು ಕೌಸನಿಂದ ಭಯಭೀತರಾಗಿದ್ದೀರಿ. ಭಯಗೊಳ್ಳುವ ಅವಶ್ಯಕತೆ ಇಲ್ಲ. ನಾನು ಪುನಃ ಬಾಲಕ ರೂಪದಲ್ಲಿ ಪ್ರಕಟನಾಗುತ್ತೇನೆ. ನನ್ನ ಜನ್ಮವು ಭೂಮಿ ಮೇಲೆ ಧರ್ಮಸ್ಥಾಪನೆ ಮಾಡುವುದು ಆಗಿದೆ. ಆದರೆ ನಿಮಗೆ ಬಹಳ ಸಮಯವಿಲ್ಲ ಪಿತಾಜಿ. ಹೋಗಿ ಬೇಗ ಇಲ್ಲಿಂದ ಹೊರಡಿ. ಕಂಸ ಇಲ್ಲಿಗೆ ಬರುವುದರೊಳಗೆ ನಂದಗೋಕುಲದಲ್ಲಿ ಯಶೋದೆಗೆ ಪುತ್ರಿ ಜನಿಸಿದ್ದಾಳೆ. ಅವಳನ್ನು ಇಲ್ಲಿಗೆ ತೆಗೆದುಕೊಂಡು ಬನ್ನಿ. ನನ್ನನ್ನು ಅಲ್ಲಿ ಬಿಟ್ಟು ಬನ್ನಿ. ಆ ಮಗುವಿನ ಪ್ರಾಣಕ್ಕೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇದು ನನ್ನ ಲೀಲೆಯಾಗಿರುತ್ತದೆ ಪಿತಾಜಿ. ಈಗ ಬೇಗ ಹೋಗಿ, ಸಮಯವಿಲ್ಲ. ಇಷ್ಟನ್ನು ಹೇಳಿ ಭಗವಂತ ಸಾಮಾನ್ಯ ಬಾಲಕನ ರೂಪದಲ್ಲಿ ಪ್ರಕಟನಾದನು. ಶ್ರೀಮನ್ನಾರಾಯಣನು ಸಾಮಾನ್ಯ ಬಾಲಕನ ರೂಪದಲ್ಲಿ ಪ್ರಕಟವಾಗುವವರೆಗೂ ಈ ಅರಮನೆಯ ಕಾವಲುಗಾರರಿದ್ದಾರಲ್ಲ, ಅವರು ತಮಗೆ ಪರಿಜ್ಞಾನವಿಲ್ಲದೇನೆ ಕೈಯನ್ನು ಮುಗಿದುಕೊಂಡೇ ನಿಂತು ಬಿಟ್ಟಿದ್ದರು. ಯಾವಾಗ ನಾರಾಯಣನು ಪುನಃ ಬಾಲಕನ ರೂಪವನ್ನು ತಳೆದು ಕೇಕೆ ಹಾಕುತ್ತ ಕಾಲುಗಳನ್ನು ಆಡಿಸುತ್ತಿದ್ದನೋ, ಆ ಶಬ್ದವನ್ನು ಕೇಳಿದಂತಹ ಕಾವಲುಗಾರರು ಥಟ್ ಅಂತ ಎಚ್ಚರಗೊಂಡರು. ಎಚ್ಚರಗೊಂಡಿದ್ದಷ್ಟೇ ಅಲ್ಲ, ಪಟ 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 ಕಂಸನಿಗೆ ಸುದ್ದಿ ಮುಟ್ಟಿಸ್ಬೇಕಲ್ಲ ಅಂತ ಅಲ್ಲಿಂದ ಓಡಿದ. ಸಾಮಾನ್ಯ ಬಾಲಕನ ರೂಪದಲ್ಲಿರುವ ನಾರಾಯಣನ ನೋಡಿ ವಸುದೇವ ಹೇಳ್ತಾನೆ, ಪ್ರಭು, ದುಷ್ಟ ಕಂಸನಿಂದ ಪಾರಾಗಲು ನಾನೇನು ಮಾಡಬೇಕೆಂಬುದನ್ನು ನೀವು ಹೇಳಿದ್ದೀರಿ. ಆದರೆ ಹೇಗೆ ಮಾಡಲಿ ಪ್ರಭು? ಕೈ ಕಾಲುಗಳಿಗೆ ಬೇಡಿ ಇದೆ. ಕಾರಾಗೃಹಕ್ಕೆ ದೊಡ್ಡ ದೊಡ್ಡ ಕಬ್ಬಿಣದ ಬಾಗಿಲುಗಳು ಇವೆ. ದೊಡ್ಡ ದೊಡ್ಡ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದೆ. ದೊಡ್ಡದಾದ ಬೀಗಗಳು ಜಡಿಯಲ್ಪಟ್ಟಿದೆ. ಇಂತಹ ಕಾರಾಗೃಹದಿಂದ ಹೊರಗೆ ಹೇಗೆ ಹೋಗಲಿ? ದೇವಕಿ, ಪ್ರಭು ಹೇಳಿದಂತೆ ಮಾಡಲು ಹೇಗೆ ಸಾಧ್ಯ? ಈ ಕಾರಾಗೃಹದಲ್ಲಿ
ಕಾವಲುಗಾರರು ಕಟ್ಟೆಚ್ಚರದಿಂದ ಕಾಯುತ್ತಿದ್ದಾರೆ.